ನಮಸ್ಕಾರ. ನಾನಿವತ್ತು ಚಿತ್ಕವರೆ ಬೇಳೆ ಮತ್ತು ಒಣ ಸೀಗಡಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಬಿಸಿ ಆಗೋಕ್ಕೆ ಕಾಯೋಣ. ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕೋಣ. ಅದು ಎಣ್ಣೆ ಬಿಸಿ ಆಗೋಕ್ಕೆ ಸ್ವಲ್ಪ ಕಾಯೋವರೆಗೂ ಒಂದು ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡೋಣ. ಅದು ಮಾಡಾದ್ಮೇಲೆ ಒಂದು ಬೌಲ್ ಚಿತ್ಕವರೆ ಬೇಳೆ ವಾಶ್ ಮಾಡಿ ತೊಳೆದಿಟ್ಕೊಂಡಿರೋದನ್ನ ಹಾಕಿ ಫ್ರೈ ಮಾಡೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಆಗಲೇ ವಾಶ್ ಮಾಡಿ ತೊಳೆದು ಎತ್ತಿಟ್ಕೊಂಡಿರೋ ಒಣ ಸೀಗಡಿನೂ ಹಾಕೋಣ. ಈಗ ಹಾಕಿದ್ಮೇಲೆ ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಫ್ರೈ ಆಗ್ತಾ ಇದೆ. ಈಗ ಫ್ರೈ ಆಗ್ತಾ ಇದೆ. ಇವಾಗ ಅದಕ್ಕೊಂದು ಸ್ಪೂನು ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಹಾಕಿ ಫ್ರೈ ಮಾಡೋಣ. ಅದೇ ಸೋಟಲ್ಲಿ ಕಲಸೋಣ ಎರಡನ್ನೂ. ಇವಾಗ ಉಪ್ಪು ಅರಿಶಿನ ಎಲ್ಲ ಹಾಕಾಯಿತು. ಕಲಸಾದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೇಯೋದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದು ಇವಾಗ ಬೇಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಅದ್ರ ಮೇಲೊಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಈಗ ಅಲ್ಲಿವರೆಗೂ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ಒಂದು ಕಪ್ಪು ಕಾಯಿ ತುರಿ, ಒಂದು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು 3 ಸ್ಪೂನು ಮನೆಯಲ್ಲೇ ಮಾಡಿರೋ ಮಸಾಲ ಪೌಡರು ಹಾಕ್ಕೊಂಡು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಟ್ಟಿಗೆ ರುಬ್ಕೊಳ್ಳೋಣ. ರುಬ್ಕೊಂಬರ್ತೀನಿ. ಇವಾಗ ರುಬ್ಬಾಗಿದೆ ಮಸಾಲೆ. ಈಗ ಕಾಳು ಬೆಂದಿದೆಯಾ ನೋಡೋಣ. ಕಾಳು ಸೀಗಡಿ ಎರಡೂ ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋಣ. ಮಸಾಲೆ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಲಸೋಣ. ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಫ್ರೈ ಆಗಲಿ. ಈಗ ನಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋಣ. ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ನಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಸಾಂಬಾರನ್ನ ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳ್ಳನೂ ಇಲ್ಲ, ಒಂದು ಮೀಡಿಯಮಲ್ಲಿ ಸಾಂಬಾರು ಮಾಡಿ ಅದು ಸ್ವಲ್ಪ ಕಾಯಕ್ಕೆ ಬಿಟ್ಟು ಮುಚ್ಚೋಣ. ನೋಡಿ ಇವಾಗ ಬಿಸಿ ಬಿಸಿ ಸಾಂಬಾರು, ಸೀಗಡಿ ಚಿತ್ಕವರೆ ಬೇಳೆ ಸಾಂಬಾರು ರೆಡಿಯಾಗಿದೆ.
ನೀವು ಒಂದು ಸಲ ಟ್ರೈ ಮಾಡಿ, ಅನ್ನ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.